ನಮಸ್ಕಾರ ಗೆಳೆಯರೆ. ಸೊ ಎಲ್ಲರೂ ಹೇಗಿದ್ದೀರಾ? ಈಗ ಒಂದು ವಿ ಎ ಒ ಅಪ್ಲಿಕೇಶನ್ ಯಾರ್ಯಾರು ನೀವು ಹಾಕಿದ್ದೀರಲ್ವಾ, ಸೊ ಅವ್ರದ್ದು ಡೌಟ್ ಇದೆ. ಏನಪ್ಪ ಅಂದರೆ ಸರ್ ವಿ ಎ ಅಪ್ಲಿಕೇಶನ್ ಡೇಟ್ ಓವರ್ ಅಂತ ಬರ್ತಾ ಇದೆ. ಹಾಗೆಯೇ ಇದ್ರ ಲಾಸ್ಟ್ ಡೇಟು 4ನೇ ತಾರೀಕು 5ನೇ ತಿಂಗಳು 2024, ಅಂದರೆ 4ನೇ ಮೇಗೆ ಇದೆ. ಬಟ್ ಇವತ್ತು 3 ಮೇ, ಇವತ್ತಾಗೆ ಲಾಸ್ಟ್ ಡೇಟ್ ಸರ್ ಅಂತ ನೀವು ಕೇಳ್ತಿರ್ಬೋದು. ಸೊ ಇದರ ಒಂದು ಕ್ಲಿಯರೆನ್ಸ್ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಕೊನೆಗೆ ನೋಡಿ, ಮತ್ತು ನಿಮ್ಮ ಗೆಳೆಯರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಯಾಕಂದರೆ ಅವರು ಕೂಡ ಒಂದು ಸ್ವಲ್ಪ ಪೇಮೆಂಟ್ ಮಾಡೋದರಲ್ಲಿ ಮತ್ತು ಅಪ್ಲಿಕೇಶನ್ದು ಒಂದು ಸ್ವಲ್ಪ ಪ್ರಾಬ್ಲಮ್ ಆಗ್ತಿರ್ಬೋದು. ಸೊ ಬನ್ನಿ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸ ವ್ಯೂವರ್ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು, ನಮ್ಮ ಒಂದು ವಾಟ್ಸಪ್ ಗ್ರೂಪ್ ಇದೆ, ನಿಮಗೆ ಡೈಲಿ ಎಲ್ಲ ಒಂದು ಜಾಬ್ನ ಒಂದು ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮ ವಾಟ್ಸಪ್ ಗ್ರೂಪ್ನ ಕೊಟ್ಟಿದ್ದೀನಿ, ಮತ್ತು ಹಾಗೆಯೇ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ. ಸೊ ಅಲ್ಲಿ ನೀವು ಡೈರೆಕ್ಟಾಗಿ ಜಾಯ್ನ್ ಮಾಡ್ತಾರೆ, ನಿಮಗೆ ಡೈಲಿ ಅಂದರೆ ಜಾಬ್ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಲ್ಲಿ KE ಅಪ್ಲಿಕೇಶನ್ದು ಒಂದು ಸ್ವಲ್ಪ ಪ್ರಾಬ್ಲಮ್ ಏನಪ್ಪ ಅಂದರೆ, ನೀವು ಅಂದರೆ ನಿಮ್ಮ ಮೊಬೈಲಲ್ಲೇ ತೋರಿಸ್ತಾ ಇದ್ದೀನಿ. ಯಾಕಂದರೆ ನೀವು ಕೂಡ ಈಸಿಯಾಗಿ ನಿಮ್ಮ ಮೊಬೈಲಲ್ಲಿ ನೋಡ್ಕೊಳ್ಳಿ. ನಿಮ್ಮ ಯಾವುದೇ ಒಂದು ಗೂಗಲ್ ಬ್ರೌಸರ್ನ ಓಪನ್ ಮಾಡಿಬಿಟ್ಟು ನೀವು KE ಅಂತ ಸರ್ಚ್ ಮಾಡಿದ್ರೆ ಸಾಕು. ಸೊ ಅಲ್ಲಿ ಒಂದು ಅಂದರೆ ನೀವು ಇಲ್ಲಿ ಹೋಮ್ ಅಂದರೆ ಅವರ ಒಂದು ಅಂದರೆ ಅಫಿಷಿಯಲ್ ವೆಬ್ಸೈಟು, ಮತ್ತು ಇಲ್ಲಿ ಡೈರೆಕ್ಟಾಗಿ ಗ್ರಾಮ ಆಡಳಿತ ಅಧಿಕಾರಿ ಅಂತ ಒಂದು ಲಿಂಕ್ ಇದೆ. ಸೊ ಅದಕ್ಕೆ ನೀವು ಜಸ್ಟ್ ಕ್ಲಿಕ್ ಮಾಡಿದ್ರೆ ಸಾಕು. ಇಲ್ಲಿ ನೋಡಿ ಗ್ರಾಮ ಆಡಳಿತ ಅಧಿಕಾರಿ ನೇಮಕಾತಿ, ಇಲ್ಲಿ ಒಂದು ಸ್ವಲ್ಪ ಆಪ್ಷನ್ಗಳು ಸಿಗುತ್ತೆ. ನಿಮಗೆ ಗೊತ್ತಿರ್ಬೋದು, ನೀವು ಅಪ್ಲಿಕೇಶನ್ ಹಾಕಿದರೆ, ಬಟ್ ಯಾರ್ಯಾರು ನ್ಯೂ ಅಪ್ಲಿಕೆಂಟ್ ಇದ್ದೀರಾ ಮತ್ತು ಅವ್ರದ್ದು ಪೇಮೆಂಟ್ ಫೇಲ್ ಆಗಿದೆ, ಹಾಗೆಯೇ ಯಾರ್ಯಾರು ಲಾಸ್ಟ್ ಡೇಟ್ಗೆ ಇದೆ ಅಂದರೆ ಇವತ್ತು ಆಗ್ಬೋದಲ್ವಾ, ಇವತ್ತು ಆಪ್ಷನ್ ಇದೆ 4 ಇದೆ ಇವತ್ತು, ಬಟ್ ಇವತ್ತೇ ಲಾಸ್ಟ್ ಡೇಟು ಯಾಕೆ ಬರ್ತಾ ಇಲ್ಲ ಅಂತ ಭಾಳಷ್ಟು ಜನ ಕೇಳ್ತಿರ್ಬೋದು. ಸೊ ಇಲ್ಲಿ ನಿಮಗೆ ಅಂದರೆ ಆನ್ಲೈನ್ ಅರ್ಜಿ ಸಲ್ಲಿಸಿಕೆ ಲಿಂಕ್ ಮೇಲೆ ನೀವು ಡೈರೆಕ್ಟಾಗಿ ಕ್ಲಿಕ್ ಮಾಡ್ತೀರಾ. ಸೊ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಒಂದಿಷ್ಟು ಆಪ್ಷನ್ ಸಿಗುತ್ತೆ ನಿಮಗೆ. ಪೇಮೆಂಟ್ ಫೇಲ್ ಆದವ್ರು ಏನು ಮಾಡಬೇಕಂದ್ರೆ, ಚೆಕ್ ಪೇಮೆಂಟ್ ಸ್ಟೇಟಸ್ನ ನೀವು ಇಲ್ಲಿ ಮಾಡಬೇಕು. ಸೊ ಅವ್ರದ್ದು ಮಿನಿಮಮ್ 2 ಡೇಸು, ಓಕೆನಾ. ನೀವು 2 ಡೇಸ್ ವೇಟ್ ಮಾಡಿ, ನಿಮ್ಮ ಒಂದು ಪೇಮೆಂಟ್ ಪೇ ಆದಮೇಲೆ ಪ್ರೊಸೆಸ್ ಆಟೋಮೆಟಿಕ್ಲಿ ಆಗುತ್ತೆ. ಒಂದು ವೇಳೆ ಆಗಿಲ್ಲ ಅಂದರೆ ಇನ್ನೊಂದು ಆಪ್ಷನ್ ನಿಮಗೆ ತೋರಿಸ್ತೀನಿ. ಸೊ ಒಂದು ಸ್ವಲ್ಪ ವೇಟ್ ಮಾಡಿ. ಇಲ್ಲಿ ಅಂದರೆ ಹೊಸ ಯಾರು ಅಪ್ಲಿಕೇಶನ್ ಡನ್ ಮಾಡಬೇಕಂತಿದ್ದೀರಾ, ಯಾರು ಹೋಲ್ಡ್ ಮಾಡಿ ಇಟ್ಟಿದ್ದೀರಾ ಏನೋ ಅಪ್ಲೈ ಮಾಡಬೇಕು ಅಂತ, ಇಲ್ಲಿ ಒಂದು ಸಬ್ಮಿಟ್ ಅಂತ ಕೊಟ್ಟಾಗ ಇಲ್ಲಿ ನೋಡಿ ನಿಮ್ಮ ಒಂದು ಲಾಸ್ಟ್ ಡೇಟ್ ಮುಗ್ದಿದೆ ಅಂತ ಹೇಳ್ತಾ ಇದ್ದಾರೆ, ಓಕೆನಾ. KE ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಮುಗ್ದಿದೆಪ್ಪ, ನೀವು ಅಪ್ಲಿಕೇಶನ್ ಡನ್ ಮಾಡೋಕ್ಕೆ ಆಗಲ್ಲ ಅಂತ ಇಲ್ಲಿ ಆಫಿಷಿಯಲ್ ವೆಬ್ಸೈಟ್ ಹೇಳ್ತಾ ಇದೆ. ಬಟ್ ಇವತ್ತು ರಾತ್ರಿ 12 ಗಂಟೆ ಒಳಗೆ ಟೈಮ್ ಇದೆ ಸ್ಟೂಡೆಂಟ್ಗಳಿಗೆ. ಇಲ್ಲಿ ಒಂದು ಸ್ವಲ್ಪ ಡೌಟ್ಸ್ ಇರ್ಬೋದು, ಸೊ ಇದು ಎಕ್ಸ್ಟೆಂಡ್ ಆಗುತ್ತಾ ಇಲ್ವಾ ಅಂತ. ಸೊ ಇದು ಮುಂದೂಡಿಕೆ ಆಗುವ ಎಲ್ಲ ಸಾಧ್ಯತೆ ಇದೆ, ಯಾಕಂದರೆ ಇವತ್ತೇ ಲಾಸ್ಟ್ ಡೇಟ್ ಅಂತ ಹೇಳ್ತಾ ಇದ್ದಾರೆ. ಮತ್ತು ಭಾಳ ಜನ ಪೇಮೆಂಟ್ ಕೂಡ ಫೇಲ್ ಆಗ್ತಾ ಇದೆ, ಸರ್ವರ್ ಬ್ಯುಸಿ ಇದೆ. ಸೊ ಹೌದಲ್ವಾ, ಭಾಳಷ್ಟು ಪ್ರಾಬ್ಲಮ್ಸ್ ಇನ್ನೂ ಇವೆ. ಭಾಳ ಜನರ ಪೇಮೆಂಟು ಫೇಲ್ ಆಗಿದೆ, ಓಕೆನಾ. ಇದು ಮೈಂಡಲ್ಲಿ ಇಟ್ಕೊಳ್ಳಿ. ಭಾಳ ಜನ ಪೇಮೆಂಟ್ ಫೇಲ್ ಆಗಿದೆ, ಪೇಮೆಂಟ್ ಮಾಡಿದರೆ ಬಟ್ ರಿಸಿಪ್ಟ್ ಜನ್ರೇಟ್ ಆಗಿಲ್ಲ, ಹಾಗೆಯೇ ಪ್ರಿಂಟ್ ಅಪ್ಲಿಕೇಶನ್ ಕೂಡ ಅವ್ರದ್ದು ತೊಗೋತಿಲ್ಲ. ಸೊ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಇದೆ. ಅದಕ್ಕೋಸ್ಕರ ನೀವು ಏನು ಮಾಡಬೇಕಂದ್ರೆ, ಯಾರ್ಯಾರು ಪೇಮೆಂಟ್ ಫೇಲ್ ಆಗಿದೆ ಅವ್ರಿಗೆ ಈಗ ತಿಳಿಸ್ತೀನಿ ನೋಡಿ. ಸೊ ಜಸ್ಟ್ ನೀವು ಗ್ರಾಮ ಆಡಳಿತ ಅಂತ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ಫಸ್ಟಿಂದ ಬನ್ನಿ, ಓಕೆನಾ. KE ಅಂತ ಸರ್ಚ್ ಮಾಡಿಬಿಟ್ಟು ಗ್ರಾಮ ಆಡಳಿತ ಅಧಿಕಾರಿ ಅಂತ ಬಂದುಬಿಟ್ಟು ಇಲ್ಲಿ ಒಂದು ಸೂಚನೆ ಕೊಟ್ಟಿದ್ದಾರೆ, VO ಪಾವತಿ ಸಂಬಂಧಿತ ಸಮಸ್ಯೆಗಳು ಅಂತ. ಸೊ ಅದಾಗ ಜಸ್ಟ್ ನೀವು ಕ್ಲಿಕ್ ಮಾಡಿದಾಗ ನಿಮ್ಮ ಒಂದು PDF ಬರುತ್ತೆ. ಸೊ ನಿಮ್ಮ ಒಂದು PDF ಡೌನ್ಲೋಡ್ ಮಾಡಿಬಿಟ್ಟು ಇಲ್ಲಿ ನೋಡಿ, ಗ್ರಾಮಾಡಳಿತ ಅಧಿಕಾರಿ ಹುದ್ದೆಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ ಶುಲ್ಕ ಪಾವತಿಸಿದ ನಂತರ ಶುಲ್ಕ ಮಾಹಿತಿಯು ಅಪ್ಡೇಟ್ ಆಗದಿದ್ದಲ್ಲಿ, ಅಂದರೆ ನೀವು ಪೇಮೆಂಟ್ ಮಾಡಿದ್ರೆ ಬಟ್ ಫೇಲ್ ಆಗಿದೆ, ಒಂದು ವೇಳೆ ಪ್ರೊಸೆಸ್ ಇದೆ ಮತ್ತು ಏನಾದರೂ ಪ್ರಾಬ್ಲಮ್ ಇದೆ ಅಂದರೆ ರಿಸಿಪ್ಟೇ ಜನ್ರೇಟ್ ಆಗಿಲ್ಲ ರೀ, ಅವಾಗ ಏನು ಮಾಡಬೇಕು, ಇಲ್ಲಿ ಒಂದು ಇಮೇಲ್ ಕಳಿಸಿದ್ದಾನೆ, ಓಕೆನಾ. VAOpayment@gmail.com ಅಂತ ನೀವು ಇದಕ್ಕೆ ಮೇಲ್ ಮಾಡಬೇಕು. ನಿಮ್ಮ ಒಂದು ಪೇಮೆಂಟ್ ಸ್ಕ್ರೀನ್ಶಾಟ್, ಹಾಗೆ ನಿಮ್ಮ ಒಂದು ಅಪ್ಲಿಕೇಶನ್ ರಿಜಿಸ್ಟರ್ಡ್ ನಂಬರ್ ಮತ್ತು ಡೇಟ್ ಆಫ್ ಬರ್ತು, ನಿಮ್ಮ ನೇಮು ಎಲ್ಲನ ಡೀಟೇಲಾಗಿ ಬರೆದ್ಬಿಟ್ಟು ಅವ್ರಿಗೆ ಕಳಿಸ್ಬೇಕು. ಅಂದರೆ ಈ ರೀತಿ ಇದೆ ಸರ್, ನನಗೆ ಪೇಮೆಂಟ್ ಮಾಡಿದ್ದೀನಿ ಬಟ್ ಇನ್ನೂ ಅಪ್ಡೇಟ್ ಆಗಿಲ್ಲ, ನನಗೆ ಪ್ರಿಂಟ್ ಅಪ್ಲಿಕೇಶನ್ ಬೇಕು ಅಂತ ನೀವು ಅವ್ರಿಗೆ ಮೇಲ್ ಮಾಡಿದ್ರೆ, ಸೊ ಅವರು 2 ಡೇಸ್ ಅಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಅರ್ಜಿ ಸಂಖ್ಯೆ ಹಾಗೂ ಶುಲ್ಕ ಪಾವತಿಸಿದ ವಿವರಗಳನ್ನು ಸಲ್ಲಿಸತಕ್ಕದ್ದು. ಶುಲ್ಕ ಪಾವತಿಸಿದ ವಿವರಗಳನ್ನು ಇಮೇಲ್ ಕಳುಹಿಸಿದ 2 ದಿನಗಳ ನಂತರ ಅಪ್ಡೇಟ್ ಮಾಡಲಾಗುತ್ತೆ, ನಂತರ ಅರ್ಜಿಯನ್ನು ಪ್ರಿಂಟ್ ಮಾಡ್ಬೋದು, ಓಕೆನಾ. ನೀವು ಇಮೇಲ್ ಕಳಿಸೋದು 2 ದಿನ ಆದಮೇಲೆ ಅಂದರೆ 48 ಅವರ್ಸ್ ಆದಮೇಲೆ ನಿಮಗೆ ಪ್ರಿಂಟ್ ಅಪ್ಲಿಕೇಶನ್ ಆಪ್ಷನ್ ಏನಿದೆ ನೀವು ಅದನ್ನು ಆಕ್ಸೆಸ್ ಮಾಡ್ಬೋದು, ಓಕೆನಾ. ಸೊ ಇಷ್ಟೆಲ್ಲ ಡೌಟ್ ಇದೆ. ಕೆಲವು ಸ್ಟೂಡೆಂಟ್ಗಳಿಗೆ ಏನಾದರೂ ಅಂದರೆ ಸರ್ ಯಾವ ರೀತಿ ಇಮೇಲ್ ಮಾಡಬೇಕು ಅಂತ ಗೊತ್ತಿಲ್ಲ ಅಂದರೆ, ಸೊ ಕಮೆಂಟಲ್ಲಿ ತಿಳಿಸಿ, ಓಕೆನಾ. ನೀವು ಬೇಗ ಕಮೆಂಟ್ ಮಾಡಿ. ಸೊ ಎಷ್ಟು ಕಮೆಂಟ್ ಬರುತ್ತೆ, ಮಿನಿಮಮ್ 10 ಕಮೆಂಟ್ ನಾನು ಇಡ್ತೀನಿ. ಸೊ 10 ಕಮೆಂಟ್ ಏನಾದರೂ ನೀವು ಮಾಡಿದ್ರು ಅಂದರೆ ನಾನು ಡೈರೆಕ್ಟಾಗಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಸೊ 10 ಕಮೆಂಟ್ ಆದಮೇಲೆ ವಿಡಿಯೋ ಅಪ್ಲೋಡ್ ಆಗಿರುತ್ತೆ. ಸೊ ಯಾರ್ಯಾರಿಗೆ ಬೇಕು ಸೊ ಕಮೆಂಟ್ ಮಾಡ್ಕೊಳ್ಳಿ, ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಎಲ್ರಿಗೂ ಧನ್ಯವಾದಗಳೇ. ಸೊ ನಮ್ಮ ವಾಟ್ಸಪ್ ಗ್ರೂಪ್ನ ಜಾಯ್ನ್ ಆಗೋಕ್ಕೆ ಮರೆಯಬೇಡಿ, ಯಾಕಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ಡೈಲಿ ಜಾಬ್ ಅಪ್ಡೇಟ್ ಸಿಗುತ್ತೆ. ಟೆಲಿಗ್ರಾಮ್ ಗ್ರೂಪಲ್ಲೂ ಡೈಲಿ ಜಾಬ್ ಅಪ್ಡೇಟ್ ಸಿಗುತ್ತೆ. ಸೊ ಎಲ್ಲರೂ ಜಾಯ್ನ್ ಮಾಡಿ. ಸೊ ಎಲ್ರಿಗೂ ಧನ್ಯವಾದ. ಮುಂದಿನ ವಿಡಿಯೋಗಳಲ್ಲಿ ಸಿಗೋಣ ಗೆಳೆಯರೆ.